ಅಯೋಧ್ಯೆಯಲ್ಲಿದ್ದೀವಿ. ಅಯೋಧ್ಯೆಯಲ್ಲಿ ಪ್ರತಿಯೊಂದು ಸ್ಥಳದ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಹಾಗೆ ಕರ್ನಾಟಕದವರು ಕೂಡ ಸಾಕಷ್ಟು ಜನ ಎಲ್ಲ ಸಿಗ್ತಾ ಇದ್ರು. ಇನ್ನ ರಾಮನೂರು ಅಂದ್ರೆ ಕರ್ನಾಟಕದ ಲಿಂಕ್ ಅಂತೂ ಇದ್ದೇ ಇರುತ್ತೆ. ನಾನು ಮಾತನಾಡುವಂತ ಸಂದರ್ಭದಲ್ಲಿ ನೀವು ಅಂದ್ಕೊಳ್ತಿರ್ಬೋದು, ಏನು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರಾಮನ ಅವತಾರ, ಸೀತೆಯ ಅವತಾರ, ಲಕ್ಷ್ಮಣನ ಅವತಾರ, ಆಂಜನೇಯನ ಅವತಾರ ಅನ್ನುವಂಥದ್ದೆಲ್ಲ ಕೂಡ ನಿಮ್ಗೆ ಆಶ್ಚರ್ಯ ಅನ್ನಿಸ್ತಾ ಇರ್ಬೋದು. ಇಲ್ಲಿ ಪ್ರತಿನಿತ್ಯನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ, ಪ್ರವಾಸಿಗರು ಬರ್ತಾ ಇದ್ದಾರೆ. ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ನಡೆಯುತ್ತೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರಲ್ಲ, ಅವ್ರಿಗೆಲ್ಲೂ ಕೂಡ ಬರುವಂತ ಸಂದರ್ಭದಲ್ಲಿ ಇನ್ನಷ್ಟು ಉತ್ಸಾಹವನ್ನ ತುಂಬುವಂತ ನಿಟ್ಟಿನಲ್ಲಿ ಇಲ್ಲಿನ ಸರ್ಕಾರ ರಾಮಾಯಣ ಪ್ರದರ್ಶನವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಈಗ ನಾವು ನಿಮಗೆ ತೋರಿಸ್ತಾ ಇರುವಂತಹ ಪಾತ್ರಧಾರಿಗಳಿದ್ದಾರಲ್ಲ, ಇವರೆಲ್ಲರೂ ಕೂಡ ಕರ್ನಾಟಕದವರು, ಬಯಲಾಟ ಪ್ರದರ್ಶನ ಮಾಡುವಂತವರು, ಹೊಸಪೇಟೆಯವರು. ಇಲ್ಲಿ ವನವಾಸದ ರಾಮಾಯಣವನ್ನ ಪ್ರದರ್ಶನವನ್ನ ಮಾಡಲಿಕ್ಕೆ ಬಂದಿದ್ದಂಥದ್ದು. 4 ದಿನಗಳ ಕಾಲ ಅವರು ಇಲ್ಲಿ ವನವಾಸದ ರಾಮಾಯಣ ಯಾವ ರೀತಿಯಾಗಿತ್ತು, ರಾಮನ ಕತೆ, ವ್ಯತೆ, ಆಂಜನೇಯನ ಲಿಂಕು, ಪ್ರತಿಯೊಂದನ್ನು ಕೂಡ ಇಲ್ಲಿನ ಜನಕ್ಕೆ ಮುಟ್ಟಿಸಿರುವಂಥದ್ದು. ಅವರನ್ನೇ ಕೇಳ್ತಾ ಹೋಗೋಣ, ಏನ್ ಹೇಳ್ತಾರೆ, ಯಾವ ರೀತಿಯಾಗಿತ್ತು ಈ ಒಂದು ಅನುಭವ, ಎಷ್ಟು ಧನ್ಯತಾ ಭಾವ, ಪುಣ್ಯದ ನೆಲದಲ್ಲಿ ಈ ಒಂದು ರಾಮಾಯಣ ಪ್ರದರ್ಶನ ಮಾಡಿದ್ದು ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ಮೊದಲನೇದಾಗಿ ರಾಮಾಯಣ ಅಂದ್ರೆ ಮತ್ತು ಒಂದ್ ಕಡೆ ಅಯೋಧ್ಯೆ ಅಂದ್ರೆ, ಭಾರತದ ಅಸ್ಮಿತೆ ಅಂದ್ರೆ, ಅಂತಸ್ತತ್ವ ಅಂದ್ರೆ, ಮರ್ಯಾದಾ ಪುರುಷೋತ್ತಮ ಅಂದ್ರೆ ಇಟ್ಸ್ ನನ್ ಅದರ್ ದನ್ ರಾಮ. ಜೈ ಶ್ರೀರಾಮ್ ಅಂತ ಹೇಳ್ತಾ ಶ್ರೀರಾಮನನ್ನ ಮಾತನಾಡ್ತಾ ಹೋಗೋಣ. ನಮ್ಮ ಮುಂದೆ ಇದ್ದಾರೆ ರಾಮನ ಪಾತ್ರಧಾರಿ ಹೊಸಪೇಟೆಯ ಸತ್ಯನಾರಾಯಣ ಅವರು. ಅವರೇ ಹೇಳ್ತಾ ಹೋಗ್ತಾರೆ ಹೇಗಿತ್ತು ಅವರ ಅನುಭವ ಅಂತ ಕೇಳ್ತಾ ಹೋಗೋಣ. ನಮಸ್ಕಾರ. ಜೈ ಶ್ರೀರಾಮ್. ನಮಸ್ಕಾರ. ಜೈ ಶ್ರೀರಾಮ್. ಹೇಗೆ ಅನ್ನಿಸ್ತಾ ಇದೆ ಅಯೋಧ್ಯೆಯಲ್ಲಿ? ಅಯೋಧ್ಯೆ ಪುಣ್ಯಭೂಮಿ, ರಾಮನ ಪುಣ್ಯಭೂಮಿ. ರಾಮನ ಪುಣ್ಯಭೂಮಿಯಲ್ಲಿ ರಾಮನ ಅವತಾರ ಎತ್ತಿ ಆ ಒಂದು ಅಂದ್ರೆ ಬಯಲಾಟವನ್ನ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ 4 ದಿನಗಳ ಕಾಲ ಶ್ರಮಿಸಿದ್ದೀರಾ. ಒಂದು ದೊಡ್ಡ ಮಟ್ಟದಲ್ಲಿ ಚಳಿ ಕೂಡ ಇದೆ, ಅಲ್ಲಿನ ವೆದರ್ ಬೇರೆ, ಇಲ್ಲಿನ ವೆದರ್ ಬೇರೆ. ಅದನ್ನೆಲ್ಲ ನೆಕ್ಸ್ಟ್ ಮಾತಾಡ್ತಾ ಹೋಗ್ತೀನಿ. ಅನುಭವ ಹೇಗಿದೆ ಸರ್? ನಮ್ಮ ಜನ್ಮದ ಪುಣ್ಯ ಅಂತಾನೆ ಹೇಳ್ತಾ ಇದೀವಿ. 500 ವರ್ಷಗಳ ಹಿಂದೆ ಇರ್ತಕ್ಕಂಥ ಹಿಂದೂಗಳ ಒಂದು ಮಹಾ ಕನಸನ್ನ ಈಗ ನನಸು ಮಾಡಿದ್ದಾರೆ. ಇಂತಹ ಪುಣ್ಯ ಭೂಮಿಯಲ್ಲಿ ನಾವು ರಾಮಸಾಗರದಿಂದ ಬಂದು ನಾವು ರಾಮನ ಅವತಾರದಲ್ಲಿ ನಿಂತಿದ್ದೀವಿ ಅಂತಂದ್ರೆ ನಮ್ಮ ಹೆತ್ತವರು, ನಮ್ಮ ಹಿರಿಯರ ಪುಣ್ಯ ಅಂತ ಹೇಳ್ತಾ ಇದ್ದೀನಿ. ಅದು ಬಹಳ ಸಂತೋಷವಾಗಿದೆ. ನಮ್ಮ ಟೀಮ್ ನಲ್ಲಿ ಇರ್ತಕ್ಕಂಥ ಎಲ್ಲರೂ ಬಹಳ ಎಂಜಾಯ್ ಮಾಡಿದ್ವಿ ನಾವು. ಆದ್ರೆ ನಮಗೆ ವೆದರ್ ಸಪೋರ್ಟ್ ಒಂದು ಇದ್ದಿಲ್ಲ, ಬಿಟ್ರೆ ಇಲ್ಲ ಬಾಕಿ ಎಲ್ಲ ಇಲ್ಲಿರ್ತಕ್ಕಂಥ ಸೌತ್ ಜೋನಲ್ ಕಲ್ಚರಲ್ ಸೆಂಟರ್ ತಾಂಜಾವೂರ್ ಅವರಿಗೆ ನಮಗೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕಾಗಿ ಬಹಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ಸಂಸ್ಕೃತ ಮಂತ್ರಾಲಯ, ಕೇಂದ್ರ ಸರ್ಕಾರದವರಿಗೂ ಕೂಡ ಬಹಳ ಧನ್ಯವಾದ ತಿಳಿಸ್ತಾ ಇದೀವಿ. ಈ ಮೂಲಕ ಮೋದಿ ಅವರಿಗೂ ಸುತ ಮತ್ತು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ಬಹಳ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ ಸರ್. ಇಲ್ಲಿ ಪ್ರಮುಖವಾಗಿ ನಮ್ಮೂರಲ್ಲಿ ನಾಟಕ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲೇ ಬೇರೆ ಸಿಚುವೇಶನ್ ಇಲ್ಲಿ. ಬಿಕಾಸ್ ಇಲ್ಲಿ ಉತ್ತರ ಭಾರತ ಅಂದ್ರೆ ಹಿಂದಿಯವರು ತುಂಬಾ, ಅಂದ್ರೆ ಹಿಂದಿ ಲ್ಯಾಂಗ್ವೇಜ್ ಗೊತ್ತಿರುವಂತವ್ರು ತುಂಬಾ. ಇನ್ನು ದಕ್ಷಿಣ ಭಾರತದ ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಕನ್ನಡದಲ್ಲಿ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೇನಾದ್ರೂ ಅಳಕಿತ್ತ, ಇಲ್ಲಿ ಜನಕ್ಕೆ ಗೊತ್ತಾಗುತ್ತಾ ಏನು, ಅಥವಾ ನಮ್ ಕನ್ನಡದವರಾದ್ರೂ ಬಂದು ನೋಡ್ತಾರಾ ಅನ್ನುವಂಥದ್ರ ಬಗ್ಗೆ ಏನ್ ಅನಿಸ್ತಾ ಇತ್ತು? ಅದ್ರ ಬಗ್ಗೆ ಏನಿದ್ದಿಲ್ಲ. ಲಾಸ್ಟ್ ಟೈಮ್ ನಾವು ಒಂದ್ಸರಿ ಇದೇ ರೀತಿ ಸೌತ್ ಜೋನಲ್ ಕಂಟ್ರೋಲ್ ಅಲ್ಲಿ ನಮಗೆ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಭಾಗವಹಿಸಿದ್ವಿ. ಆದ್ರೆ ಅದ್ರ ಒಂದು ಅಳಕಿಲ್ಲ. ನಾವು ಎಲ್ಲ ನಮ್ಮ ಪಾತ್ರಧಾರಿಗಳನ್ನ ನೋಡಿ ನಾವು ರಾಮ, ಇವ್ರು ಲಕ್ಷ್ಮಣ, ಇವ್ರು ಸೀತೆ, ಈ ರಾವಣ, ಈ ರೀತಿ ಎಲ್ಲ ಅವರೇ ಗುರುತಿಸಿಕೊಂಡು ಅವರು ಒಂದು ಪ್ರೇಕ್ಷಕರು ಒಂದು ರೀತಿ ಚಪ್ಪಾಳ ಹಾಕ್ತಿದ್ರಲ್ಲ, ಅದು ನಮಗೆ ಬಹಳ ಸಂತೋಷ. ಎಷ್ಟು ವರ್ಷದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಬಯಲು ನಾಟಕ ಪ್ರದರ್ಶನವನ್ನ? ಇಲ್ಲಿಗೆ ಹೇಗೆ ಬಂತು ಆಫರ್ ನಿಮ್ಗೆ? ನಮಗೆ ಇಲ್ಲಿಗೆ ಆಫರ್ ಬಂದಿದ್ದು ಸೌತ್ ಜೋನಲ್ ಸೆಂಟರ್ ತಾಂಜಾವೂರು, ಅಲ್ಲಿಂದ ಬಂದಿತ್ತು. ಅಲ್ಲಿಂದ ನಮ್ಮ ಬ್ರದರ್ ರಾಘವೇಂದ್ರ ಅಂತ ಇದ್ದಾರೆ, ಅವರು ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿದ್ರು. ಅಲ್ಲಿಂದ ನಾವು ಈ ಕಾರ್ಯಕ್ರಮ ಬಂದು ಈ ಯಶಸ್ವಿ ಪ್ರದರ್ಶನ ಮಾಡಿದ್ವಿ. ನಾವು ಬಹಳ ವರ್ಷದಿಂದ ಮಾಡ್ತಾ ಇದೀವಿ ಬಯಲಾಟನ. ನಮ್ಮ ರಾಮಸಾಗರದಲ್ಲಿ 1850 ಇತಿಹಾಸ ಇದೆ. 1850ರಿಂದನೂ ನಮ್ಮ ರಾಮಸಾಗರದ ಪೂರ್ವಿಕರು ಬಯಲಾಟ ಪ್ರದರ್ಶನ ಮಾಡ್ತಾನೆ ಬಂದಿದ್ದಾರೆ. ಅದನ್ನ ಪೀಳಿಗೆಯಾಗಿ ಯುವಕರು ಈಗಲೂ ಪ್ರದರ್ಶನ ಮಾಡ್ತಾನೆ ಬಂದಿದ್ದಾರೆ. ಅದನ್ನ ಮಾಡ್ತಾನೆ. 4 ದಿನಗಳಿಂದ ಏನ್ ಮಾಡಿದ್ರೆ? 4 ದಿನನೂ ಕೂಡ ವನವಾಸದ ರಾಮನನ್ನ ತೋರಿಸುವಂತ ಕೆಲಸನೇ ಆಯ್ತಾ, ಅಥವಾ ಅದರಲ್ಲೂ ಕೂಡ ಬೇರೆ ಬೇರೆಯಾದಂತ ಸನ್ನಿವೇಶವನ್ನ ಕಟ್ಕೊಡುವಂತ ಪ್ರಯತ್ನ ಮಾಡಿದ್ರು? ಮೊದಲನೇ ದಿನ ನಾವು ಬಂದಾಗ ಯೋಗಿ ಆದಿತ್ಯನಾಥ್ ಸರ್ ಅವರು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದಲ್ಲಿ ಒಂದು ಭವ್ಯವಾದ ಮೆರವಣಿಗೆ ಹೋಯ್ತು. ಅದರಲ್ಲಿ ನಾವು ಆ ಸಭಾ ಮೆರವಣಿಗೆ ಬರ್ತಾ ಇದ್ರೆ ಆ ವನವಾಸದಿಂದ ಬಂದಿರತಕ್ಕಂಥ ರಾಮನ್ನ ಈ 50 ಜನ ಹೇಗೆ ಸ್ವೀಕರಿಸ್ತಾರ ಅನ್ನೋ ರೀತಿಯಲ್ಲಿ ನಮ್ಮನ್ನು ಮೆರವಣಿಗೆ ಮಾಡ್ಕೊಂಡು ಹೋದ್ರು. ಅದು ನಮಗೆ ಬಹಳ ಸಂತೋಷ ಆಯ್ತು. ಅದ್ರ ಕಣ್ಣಲ್ಲಿ ನೀರು ಸರ ಬಂತು ನಮಗೆ. ಏನಪ್ಪಾ ಇದು, ನಾವು ಇಲ್ಲಿಂದನೋ ಬಂದು ಈ ರೀತಿ ಪುಣ್ಯವಾಗಿ ಅಂತ ಭೂಮಿಯಲ್ಲಿ
ನಮಗೂ ಈ ರೀತಿ ಸ್ವಾಗತ ಮಾಡಿದ್ರಲ್ಲ ಅಂಬೋದು ಬಹಳ ಸಂತೋಷವಾಯ್ತು. ವನವಾಸದ ನಂತರನೇ ರಾಮ ಅಯೋಧ್ಯೆಗೆ ಬರೋದು, ರಾಜನಾಗಿ ಮೆರೆಯುವಂಥದ್ದು, ಮರ್ಯಾದಾ ಪುರುಷೋತ್ತಮ ಎಷ್ಟು 1000 ವರ್ಷಗಳ ಕಾಲ ನಮ್ಮ ನಾಡನ್ನ ಆಳ್ದಂಥದ್ದು ಪುಣ್ಯ ಭೂಮಿ. ಈ ಪುಣ್ಯ ಭೂಮಿಯಲ್ಲಿ ನಿಮ್ಗೆ ಈ ಒಂದು ಅವಕಾಶ ಸಿಕ್ಕಿದೆ. ನಾನು ಒಬ್ಬೊಬ್ಬರನ್ನೇ ಫಸ್ಟ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ, ಅಂದ್ರೆ ನೀವೇ ಹೇಳಿ ನಿಮ್ಮ ಕ್ಯಾರೆಕ್ಟರ್ಗಳನ್ನ, ಆಮೇಲೆ ನಮ್ಮ ವೀಕ್ಷಕರಿಗೋಸ್ಕರ ಮತ್ತೊಮ್ಮೆ ಒಂದೊಂದು ಡೈಲಾಗ್ ಗಳನ್ನ ಹೇಳ್ಬಿಟ್ರೆ ನಮ್ಮ ವೀಕ್ಷಕರಿಗೂ ಕೂಡ ಸಂತೋಷ, ನಮ್ಮ ಕನ್ನಡಿಗರಾಗಿ ಎಂತ ಒಂದು ಅದ್ಭುತ ಹೆಮ್ಮೆಯ ಕೆಲಸ ಅನ್ನುವಂಥದ್ದನ್ನ ಫೀಲ್ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಪಾತ್ರ? ನನ್ನ ಹೆಸರು ಪರಶುರಾಮ್ ಅಂತ, ನಾನು ಲಕ್ಷ್ಮಣನ ಪಾತ್ರವನ್ನ ಅಭಿನಯಿಸಿದ್ದೇನೆ. ನಿಮ್ಮ ಹೆಸರು ಕೇಳೋದೇ ಬೇಡ, ಇಲ್ಲಿರೋಂಥದ್ದು ಯಾರ್ಯಾದ್ರೂ ಕೂಡ ಗೆಸ್ ಮಾಡೇ ಮಾಡ್ತಾರೆ. ಆಂಜನೇಯ, ಕರುನಾಡಿನ ಆಂಜನೇಯ ಇಲ್ಲೇ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಬಿಕಾಸ್ ರಾಮನಿಲ್ಲದೆ ಹನುಮಂತ ಇಲ್ಲ, ಹನುಮಂತ ಇಲ್ಲದೆ ರಾಮ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಇನ್ನು ಹನುಮಂತನ ನಾಡಿನವರು ನಾವು, ಆ ಲಿಂಕಿನ ಬಗ್ಗೆನೂ ಕೂಡ ಮಾತನಾಡೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಆಂಜನೇಯ. ಜಯ ಶ್ರೀರಾಮ್. ಜೈ ಆಂಜನೇಯ ಅಂತ ನೀವು ಹೇಳಂಗಿಲ್ಲ, ಜೈ ಶ್ರೀರಾಮ್ ಅಂತ. ಒಳ್ಳೆ ಪಾಯಿಂಟ್. ಜೈ ಶ್ರೀರಾಮ್. ಎಸ್. ನಮ್ಮ ಹೆಸರು ಕೆ ವಿರೂಪಾಕ್ಷಯ್ಯ ಅಂತ. ನಾವು ಕಂಪ್ಲಿ ತಾಲೂಕಿನ ಅವಳಿ ಜವಳಿ ಅಂದ್ರೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಿಂದ ಅಭಿನಯಿಸಲಿಕ್ಕೆ ನಾವು ಮೊದಲು ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ ವಂದನೆಗಳನ್ನು ಅರ್ಪಿಸಲಿಕ್ಕೆ ನಾವು ಇಷ್ಟಪಡುತ್ತೇವೆ. ಅಷ್ಟೇ ನಾವು ಕೇಳಿಕೊಳ್ಳೋದೇನೆಂದ್ರೆ, ಈ ನಮ್ಮ ಇಲ್ಲಿ ಅನುಕೂಲ ಅಂದ್ರೆ ಪ್ರದರ್ಶನ ಮಾಡಲು ಅನುಕೂಲ ಮಾಡಿಕೊಟ್ಟ ಕೆ ಸತ್ಯನಾರಾಯಣ ಮತ್ತು ಅವರ ಬ್ರದರ್ ರಾಘವೇಂದ್ರ ಅವರು ನಮಗೆ ಬಹಳ ಇದು ಮಾಡಿದ್ದಾರೆ. ಅವರಿಗೆ ಕೆಲಸ ಪುಣ್ಯದ ನೆಲದಲ್ಲಿ ಮಾಡಿದೀರಾ ಅಂತ ಅನ್ನಿಸ್ತಾ ಇದೆ. ಬಹಳ ಭಾಗ್ಯ ನಮ್ದು. ಹಿರಿಯರು ಮಾಡಿದ ಪುಣ್ಯ ನಾವು ಇಲ್ಲಿ ಪ್ರದರ್ಶನ ಮಾಡುತ್ತೇವೆ. ಹಾಗೆ ಮುದ್ದೂಟಿನವರಿನಿಂದ ಬಂದ ನಮ್ಮ ಗುರುಗಳು ಸಹ ಇದಕ್ಕೆ ನಮಗೆಲ್ಲ ಕಲಿಸಿ ಇಲ್ಲಿ ಒಂದು ತಂಡವನ್ನು ತಂದು ಪ್ರದರ್ಶನ ಮಾಡಿದ್ದಕ್ಕೆ ಗುರುಗಳಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡುತ್ತೇನೆಂದು. ನನ್ನ ಹೆಸರು ಶಿವಪ್ಪ ಸ್ವಾಮಿ ಅಂತೇಳಿ. ನನ್ನ ಪಾತ್ರ ಸಾರಥಿ ಪಾತ್ರ. ಇವರೆಲ್ಲರ ನನ್ನ ಯಾರ್ಯಾರು ಅನ್ನುವುದು ಗುರುತಿಸುವುದೇ ನನ್ನ ಒಂದು ಕೆಲಸ. ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಕರ್ನಾಟಕದಿಂದ ಬಂದು ಒಳ್ಳೆಯ ಒಂದು ಈ ಭೂಮಿಯಲ್ಲಿ ನಮ್ಮ ಕಲೆಯನ್ನ ನಾವು ಇಲ್ಲಿ ಮಾಡಿದಕ್ಕೆ ಬಹಳ ಬಹಳ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಿಮ್ಮ ಪಾತ್ರ? ನಿಮ್ಮ ಹೆಸರು? ನಮ್ಮ ಪಾತ್ರ ಸುವರ್ಚನ. ನಮ್ಮ ಹೆಸರು ಶಂಕರಯ್ಯ ಸ್ವಾಮಿ. ನಮ್ಮ ಪಾತ್ರ ಸುಗ್ರೀವ್. ನಾವು ಹೊಸಪೇಟೆ ತಾಲೂಕು ಕಂಪ್ಲಿ ತಾಲೂಕು ರಾಮಸಾಗರ್ ಗ್ರಾಮದವರು. ಅಯೋಧ್ಯಕ್ಕೆ ಬಂದಿರೋದು ನಮಗೆ ತುಂಬಾನೇ ಖುಷಿಯಾಗಿದೆ. ಅಯೋಧ್ಯದಲ್ಲಿ ಒಂದು ಪ್ರದರ್ಶನ ಮಾಡಿಕೊಡಲಿಕ್ಕೆ ಸಹಕಾರ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ನಮ್ಮ ವಂದನೆಗಳು. ಕೆಲಸ ಅಂತ ಹೇಳ್ತಿದ್ರೆ, ಇನ್ನ ಹನುಮಂತ, ರಾಮ, ಲಕ್ಷ್ಮಣ, ಸುಗ್ರೀವ, ಸಾರಥಿ ಎಲ್ಲರನ್ನ ಮಾತಾಡ್ಸಿದ್ವಿ. ಪ್ರಮುಖವಾಗಿ ಅಂದ್ರೆ ರಾಮಾಯಣದಲ್ಲಿ ಸೀತೆ ಇಲ್ಲದ ರಾಮಾಯಣನ, ಸೀತೆ ಇಲ್ಲದ ವನವಾಸನ, ಸೀತೆ ಇಲ್ಲದ ರಾಮನ, ಸೀತೆಯನ್ನ ಮಾತನಾಡ್ಸೋಣ. ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಸೀತೆಯ ಪಾತ್ರವನ್ನ ನಿರ್ವಹಿಸಿದ್ದೀರಾ, ಏನು? ಜೈ ಶ್ರೀರಾಮ್. ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಎಲ್ಲಿ ಕರ್ನಾಟಕ, ಎಲ್ಲಿ ಅಯೋಧ್ಯ, ಎಷ್ಟು ಜನ ಈ ರಾಮ ಮಂದಿರ ಪ್ರತಿಷ್ಠಾಪನೆಗೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ, ಬಲಿದಾನವನ್ನು ಕೊಟ್ಟಿದ್ದಾರೆ, ಎಷ್ಟು ಜನ ಹೋರಾಡಿದ್ದಾರೆ. ಅದರಲ್ಲಿ ಇವತ್ತು ಆ ಕನಸು ನನಸಾಗಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ರಾಮ ಲಲ್ಲನ ಪ್ರತಿಷ್ಠಾಪನೆ ಆಗಲಿದೆ. ಅಂತಹ ಒಂದು ಉತ್ಸಾಹದಲ್ಲಿ ನಾವು ಇಲ್ಲಿ ಬಂದು ರಾಮಾಯಣದ ಒಂದು ಬಯಲಾಟವನ್ನು ಮಾಡಿದ್ವಿ. ಅದರಲ್ಲಿ ನನಗೆ ಸೀತಾ ಪಾತ್ರ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನನ್ನ ಪೂರ್ವ ಜನ್ಮದ ಪುಣ್ಯ, ನನ್ನ ಮಾತಾಪಿತೃಗಳ ಪುಣ್ಯ ಮತ್ತು ಎಲ್ಲ ಸಮಸ್ತ ಕನ್ನಡಿಗರ ಒಂದು ಆಶೀರ್ವಾದದಿಂದ ಇಲ್ಲಿ ನಾನು ಸೀತಾ ಮಾತೆಯಾಗಿ ರೋಲ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಆಭಾರಿ ಇದ್ದೀನಿ ಇಲ್ಲಿಯ ಒಂದು ಜನಗಳಿಗೆ ಮತ್ತು ಇಲ್ಲಿಯ ಒಂದು ಸರ್ಕಾರದವರಿಗೆ, ಮೋದಿಜಿಯವರಿಗೆ. ಸದಯೇ ಸೀತಾಮಾತಾ ಶ್ರೀರಾಮಚಂದ್ರ ಪದತಲೆಗೆ ನನ್ನ ಒಂದು ಈ ಸೇವೆ ಅವರಿಗೆ ಸಲ್ತಾ ಇರಲಿ ಅಂತ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಜೈ ಶ್ರೀರಾಮ್, ಜೈ ಕನ್ನಡ. ನಿಮ್ಮ ಪಾತ್ರ ನೀವೇನ್ ಮಾಡ್ತೀರಿ? ಮಾಯಾ ರಾವಣ್. ನಾವು ಖುಷಿ ಆಯ್ತು ಇಲ್ಲಿ ಅಯೋಧ್ಯೆಗೆ ಬಂದು ಪಾತ್ರ ಮಾಡಿ, ನಮಗೆಲ್ಲ ಖುಷಿ ಆಯ್ತು. ನಮ್ಮ ಗುರುಗಳಾದ ನಮ್ಮ ಮಾಮ ಅವರೆಲ್ಲ, ನಮ್ಮ ಅಣ್ಣ, ಬ್ರದರ್ ಸಪೋರ್ಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಖುಷಿಯಿಂದ ಆಡಿದ್ವಿ, ಎಲ್ಲ ಇದು ಮಾಡಿದ್ವಿ. ನಮಗಂತೂ ಬಹಳ ಸಂತೋಷ ಆಯ್ತು ಅಯೋಧ್ಯೆಗೆ ಬಂದು ಪಾತ್ರ ಮಾಡಿದ್ವಿ. ರಾಮಾಯಣ ಅಂದ್ರೆ ರಾವಣನು ಕೂಡ ಒಂದು ಪ್ರಮುಖ ಪಾತ್ರ ಇರುವಂತದ್ದು. ರಾವಣ ನೋಡಿದ್ರೇನೆ ಗೊತ್ತಾಗುತ್ತೆ, ಇಂಟ್ರೊಡ್ಯೂಸೇ ಬೇಡ, ಅವ್ರನ್ನೇ ಮಾತನಾಡ್ಸೋಣ. ಏನ್ ಹೇಳ್ತಾರೆ ಕೇಳೋಣ. ಬಹುದೊಡ್ಡ ಪಾತ್ರ ನಿಮ್ದು, ಬಹುಭಾರವನ್ನ ಹೊತ್ಕೊಂಡು ನಿಂತಿದ್ದೀರಾ. ಹೇಗೆ ಅನಿಸ್ತಾ ಇದೆ ಈ ನೆಲದಲ್ಲಿ ನಿಮ್ಮ ಒಂದು ಪಾತ್ರವನ್ನು ಮಾಡಿದ್ರೆ?
ರಾಮನ ನೆಲದಲ್ಲಿ ಅಯೋಧ್ಯೆಯಲ್ಲಿ ರಾವಣನ ಪಾತ್ರ ವಜ ಅಂತಲೇ ಅನಿಸಲ್ಲ, ಭಾರ ಅಂತಲೇ ಅನಿಸಲ್ಲ. ಮನಸ್ಸು ತುಂಬ ಖುಷಿ ಇರಬೇಕಾದ್ರೆ ಪಾತ್ರ ವಜ ಅನಿಸಲ್ಲ, ಕಾಸ್ಟ್ಯೂಮ್ಸು ವಜ ಅನಿಸಲ್ಲ. ಇದು ನಮ್ಮ ಭಾಗ್ಯ ಅಂತಲೇ ಹೇಳಬೇಕು. ನಮಗೆ ಈ ಒಂದು ಚಾನ್ಸ್ ಸಿಕ್ಕಿದ್ದು ನಮ್ಮ ಪುಣ್ಯ. ಅದು ಸತ್ಯಣ್ಣವರಿಂದ, ನಮ್ಮ ಮಾವರ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ನಮಗೆ ಸಪೋರ್ಟ್ ಮಾಡಿ ಫೋರ್ಸ್ ಮಾಡಿ ಕರ್ಕೊಂಡು ಬಂದು ನಮ್ಮನಿಲ್ಲಿ ಒಂದು ಕಲೆ ಪ್ರದರ್ಶನ ಪಾಪ ಮಾಡಿ ನಿಮ್ಗೆ ತುಂಬಾ ಕಷ್ಟನೂ ಕೂಡ ಆಗ್ತಾ ಇರ್ಬೋದು. ಅಲ್ಲಿ 1.5 ಗಂಟೆಗಳ ಕಾಲ ಮಾಡಿದ್ರಿ, 4 ದಿನ ಸತತವಾಗಿ ಇದೇ ರೀತಿಯಾದಂತ ಪಾತ್ರ. ಎಷ್ಟು ಕಷ್ಟ, ಅದರ ಜೊತೆಗೆ ಎಷ್ಟು ಇಷ್ಟಪಟ್ಟು ಮಾಡ್ತಾ ಇದ್ರಿ, ಹೇಗ್ ನೋಡ್ತಾ ಇದ್ರಿ ನೀವು? ರಾವಣ ಕಲ್ಪನೆ ಹೇಗ್ ಬಂತು, ಅದನ್ನ ಏನ್ ತಿಳ್ಕೊಳ್ತಾ ಇದ್ರ? ಯಾವ್ದಾದ್ರು ನೋಡ್ತಾ ಇದ್ರ? ಇಲ್ಲ, ಮುಂಚೆಯಿಂದನೂ ನಾವು ಬಯಲಾಟದ ಒಂದು ಇದರಲ್ಲಿ ಇದೀವಿ. ಮಹಾಭಾರತ ರಾಮಾಯಣದ ಬಗ್ಗೆ ಸ್ವಲ್ಪ ನಮ್ಮ ತಾತವ್ರ ಕಡೆಯಿಂದ, ನಮ್ಮ ಮಾವರ ಕಡೆಯಿಂದ ನಮ್ಗೊಂದು ಸ್ವಲ್ಪ ಗೊತ್ತಿತ್ತು. ಅದೇ ರೀತಿ ಮತ್ತೆ ಈ ಪಾತ್ರ ಇದು ಫಸ್ಟ್ ಟೈಮ್ ನಾನು ಹಾಕಿರೋದು. ಹಂಗಾಗಿ ನನಗೆ ಮಾವರ ಕಡೆಯಿಂದ, ಮಾಸ್ಟರ್ ಕಡೆಯಿಂದ ಸ್ವಲ್ಪ ಟ್ರೈನಿಂಗ್ ಆಯ್ತು. ಪುಣ್ಯ ಭೂಮಿಗೆ ಬಂದು ಪರ್ಫಾರ್ಮ್ ಮಾಡಿದೀರಾ? ಇದೆ, ಈ ಪಾತ್ರ ಮಾತ್ರ ಫಸ್ಟ್ ಟೈಮ್ ಹಾಕಿರೋದು. ಮೇಷ್ಟ್ರು, ಪೇಟಿ ಮೇಷ್ಟ್ರು, ಅವ್ರ ಮಾವರ ಅವ್ರ ಸಪೋರ್ಟ್ ಇಂದ ನಮಗೆ ಸ್ವಲ್ಪ ಹೆಲ್ಪ್ ಆಯ್ತು. ಸರ್, ನಿಮ್ಮ ಪಾತ್ರ? ನಮ್ಮ ಪಾತ್ರ ರಾವಣಾಸುರ ಅಂತ ಹಿಂಗೆ ಸುರಪನಿಕ್ರಿ. ನಮ್ಮ ಹೆಸರು ಮಹೇಶ್ ಅಂತೇಳಿ, ರಾಮಸಾಗರಲ್ಲಿ. ನಾವು ಹಿಂಗ ಸಣ್ಣ ಪಾತ್ರ ಮಾಡ್ಕೊಂತ ಬಂದಿದ್ವಿ. ನಮ್ಮ ಕೋತಿ ಸತ್ಯರ ಅಂತ ಹೇಳಿ, ಮಾವ ನೀನು ಆ ಪಾತ್ರ ಮಾಡಕ, ನೀನು ಯಾವ್ದನ್ನ ಕೊಡಪ್ಪ ಮಾಡ್ತೀನಿ, ಆದ್ರೆ ನಾನು ಹೋಗೋಣ. ಚಳಿ ಜಾಸ್ತಿ ಮಾವ, ನಿನ್ನ ವಯಸ್ಸಾಗೈತೆ, ನಾ 70 ಚಿಂತಿಲ್ಲ ಆ ಪಾತ್ರ ಮಾಡ್ತಾ ಅಲ್ಲಿಗೆ ಬರ್ತ ನಾನು. ನನ್ನಂತ ಅಲ್ಲಿ ಬಂದೇ ತಿರ್ತು, ನನಗೆ ಪುಣ್ಯ ಇದ್ರೆ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಬರ್ತಂತ ಫಸ್ಟ್ ಡೇಸ್ ಬಂದು ಹಳ್ಳಾಗಿದ್ವಿ, ತಿಂಡಿ ಮುಚ್ಕೊಂಡ್ಬಿಟ್ಟಿತ್ತು. ಆದ್ರೆ ನೋಡೋಣ, ರಾಮಂದ ಆಶೀರ್ವಾದ ಬದುಕ್ತಿದ್ವಿ, ಸತ್ರ ಸಾಯಿಲಿ ಅಂತಂದು ಹೇಳಿ 3 ದಿವಸ 4 ದಿವಸ ಪಾತ್ರ ಮಾಡಿ ಇವತ್ತು ಲಾಸ್ಟ್ ಡೇಸ್ ಅಂತ ಹೇಳಿ ಎಲ್ಲ ಕಡೆಯಿಂದ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಎಲ್ಲ ರಾಮನ ದಯದಿಂದ ಚೆನ್ನಾಗಿ ನಾವು ಇದು ಮಾಡ್ತೀವಿ ಅಂತ ಹೇಳ್ತೀವಿ. ನೋಡಿದ್ರಲ್ಲ, ನಮ್ಮ ಕರ್ನಾಟಕದಿಂದ ಬಂದಂತಹ ತಂಡ ಯಾವ ರೀತಿಯಾದಂತಹ ಒಂದು ಅದ್ಭುತ ಪ್ರದರ್ಶನವನ್ನ ಉತ್ತರ ಪ್ರದೇಶದ ಜನರಿಗೆ, ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರಿಗೆ, ವಿದೇಶದಿಂದ ಕೂಡ ಬಂದಿದ್ರು ಸಾಕಷ್ಟು ಜನ, ಅವರ ಮುಂದೆ ಪ್ರದರ್ಶನ ಮಾಡುವ ಮುಖಾಂತರ ಕನ್ನಡವನ್ನ ಕೂಡ ಅವರಿಗೆ ಮುಟ್ಟುವಂತೆ ಮಾಡಿದ್ದಾರೆ. ಇದು ಈ ರಾಮಾಯಣದ ಸ್ಪೆಷಲ್. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರನಹಳ್ಳಿ, ಅಯೋಧ್ಯೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.